ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಕೇರ್ಪುರಮ್ಮು ನಿಮಗೆಲ್ಲ ನೋಡಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ನಾವು ಚಿಗಡಿಕಾಯಿ ಬೆಳಿತೀರಲ್ಲ, ಅದನ್ನು ಹಾಕ್ಕೊಂಡು ಕೇರ್ಪುರಮ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಊರಿಗೆ ಬರುತ್ತೆ ಈ ಬಸ್ಸು, ಬರುತ್ತಲ್ವ, ಅದರಲ್ಲೇ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ನಾನು ನಮ್ಮ ಯಜಮಾನ್ರು. ಟೆಂಪೋಗಳೆಲ್ಲ ಹೋಗುತ್ತೆ ಕೆ ಆರ್ ಮಾರ್ಕೆಟ್ಗೆಲ್ಲನೂ, ಆದರೆ ಅದರಲ್ಲಿ ಅಡ್ಜಸ್ಟ್ ಆಗೋಲ್ಲ. ಅದು 12 ಗಂಟೆಗೆಲ್ಲ ಹೋಗುತ್ತೆ. ಅದಕ್ಕೇನೆ ಅದು ಅಡ್ಜಸ್ಟ್ ಆಗೋಲ್ಲ, ಅದಕ್ಕೆ ನಾವು ಹೋಗಲ್ಲ ಟೆಂಪೋದಲ್ಲಿ ಫ್ರೆಂಡ್ಸ್. ಇವಾಗ ಇದು ಬಸ್ಸು ಲಾಸ್ಟ್ ಸ್ಟಾಪ್ ಯಾವುದು ಅಂದರೆ ಕೆ ಆರ್ ಮಾರ್ಕೆಟ್ಗೆ ಹೋಗುತ್ತೆ ಈ ಬಸ್ಸು. ಇವಾಗ ಬನ್ನಿ ಕೇರ್ಪುರಮ್ ನೋಡಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದೇ ಕೇರ್ಪುರಮ್ಮು. ಇದು ಕೊತ್ಮೀರಿ ಬಜಾರ್ ಅಂತ. ಅಂದರೆ ರೈತರು, ತಿರ್ಗಾ ಎದ್ರು ವ್ಯಾಪಾರ ಇರೋರು ಅವರೆಲ್ಲನೂ ವ್ಯಾಪಾರ ಮಾಡ್ತಾರೆ ಇಲ್ಲಿ. ಕೊತ್ತಂಬರಿ ಒಂದು ಕಡೆ, ಸೊಪ್ಪು ಒಂದು ಕಡೆ, ತರಕಾರಿ ಒಂದು ಕಡೆ, ತರಕಾರಿ ರೈತರು ಮಾರ್ತಾರಲ್ಲ ಅದೊಂದು ಬಜಾರ್ ಒಂದು ಕಡೆ. ಎಲ್ಲನೂ ಇಲ್ಲಿ ಕೇರ್ಪುರಮಲ್ಲಿ ಇರುತ್ತೆ. ಏನಂದರೆ ಇದು ವಿಶೇಷ ಅಂದರೆ ರೈತರಿಗೆ ಒಳ್ಳೆ ಫೆಸಿಲಿಟಿ ಇದೆ. ಮಳೆ ಬಂದರೂ ಸೊಪ್ಪೆಲ್ಲ ನೆನೆಯಲ್ಲ, ಏನೂ ಇಲ್ಲ, ಎಲ್ಲ ಚೆನ್ನಾಗಿ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ನಾವು ಇಲ್ಲಿ ಸೊಪ್ಪು ಬಜಾರ್ಗೆ ಚಿಗಡಿಕಾಯಿ ಎತ್ಕೊಂಬರಲ್ಲ, ತರಕಾರಿ ಬಜಾರೇ ಬೇರೆ ಇರುತ್ತೆ, ಅಲ್ಲಿ ನಾವು ಮಾರ್ಕೋತೀವಿ. ಇದು ನಾವೇನೋ ಸೊಪ್ಪೇನ ಎತ್ಕೊಂಬಂದರೆ ಇಲ್ಲಿ ಸೊಪ್ಪು ಬಜಾರು, ತಿರ್ಗಿ ಕೊತ್ತಂಬರಿ ಬಜಾರು ಇಲ್ಲಿದೆ. ಪ್ರತಿಯೊಂದು ಇಲ್ಲಿ ಕೇರ್ಪುರಮಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವುದು ಸಿಕ್ಕಲ್ಲ ಅನ್ನೋಂಗಿಲ್ಲ, ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತವೆ. ತರಕಾರಿಯಿಂದ ಎಲ್ಲ ಐಟಮ್, ತರಕಾರಿ, ಸೊಪ್ಪು, ಕೊತ್ತಂಬರಿ, ಎಲ್ಲ ಐಟಮ್ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಇದು ತರಕಾರಿ ಬಜಾರು. ನೋಡಿ, ನಾನು ಹೇಳಿದ್ನಲ್ಲ, ಇಲ್ಲಿ ತರಕಾರಿ ಬಜಾರ್. ಇದು ತರಕಾರಿ ಬಜಾರ್ ಅಂದರೆ ಎದ್ರು ವ್ಯಾಪಾರ ಇರ್ತಾರಲ್ಲ ಅವ್ರು ನಮ್ಮ ಹತ್ರ, ರೈತರ ಹತ್ರ ತಗೊಂಡ್ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಎದ್ರು ವ್ಯಾಪಾರ ಮಾಡ್ಕೊತಾರೆ. ನಮಗೆ 150, ಇವಾಗ 200 ರೂಪಾಯಿ ಇರುತ್ತೆ, ನಮಗೆ 150 ಕೊಡ್ತಾರೆ, ಅವರು 150 ಹಿಡ್ಕೊತಾರೆ. ಅವರು ಲಾಭವಾಗಿ ಮಾರ್ಕೊತಾರೆ. ನಾವು ಸ್ವಂತ ಬಿಸ್ನೆಸ್ಸೇ ಮಾಡೋಣ ಬಿಡಿ, ಅವ್ರಿಗೆ ಯಾಕೆ ಹಾಕೋದು, ಸ್ವಲ್ಪ ಲೇಟ್ ಆಗುತ್ತೆ, ನಾವು ಮಾರ್ಕೊಂಡು ಮನೆಗೆ ಬರ್ಬೋದಲ್ಲ, ಇನ್ನೂ 50 ರೂಪಾಯಿ ಜಾಸ್ತಿ ಬರುತ್ತಲ್ಲ ನಮಗೆ. ಅದಕ್ಕೆ ನೀವು ಯಾರಾದರೂ ಕೇರ್ಪುರಮ್ಗೆ ಬರ್ತೀರಾ ನನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಆಮೇಲೆ ಇದು ನೋಡಿ, ಇದು ಅಷ್ಟೇ ಫ್ರೆಂಡ್ಸ್, ಇದೂ ತರಕಾರಿ ಬಜಾರ್. ಇದೂ ನಾವೆಲ್ಲ ಹಾಕೋದಂದರೆ ಇನ್ನು ಸ್ವಲ್ಪ ಮುಂದುಗಡೆ ಇಟ್ಕೊಂಡು ನಾವು ಮಾರ್ಕೊತೀವಿ. ಏನು ಅಂದರೆ ಎದ್ರು ವ್ಯಾಪಾರವ್ರು ಬರ್ತಾರೆ, ಒಂದು 5-20 ಹಿಡ್ಕೊಂಡು ನಮಗೆ ಕೊಡ್ತಾರೆ. ನಾವು 4 ಗಂಟೆಗೆ ಹೋಗ್ತೀರಿ, 6 ಗಂಟೆಗೆಲ್ಲ ನಾವು ಮನೇಲಿ ಇರ್ತೀವಿ ಫ್ರೆಂಡ್ಸ್. ಇದು ಏನಂದರೆ ಬಡವ್ರ ಬಗ್ಗರಿಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಫೆಸಿಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿ. ಅದಕ್ಕೆ ನಿಮಗೂ ನೋಡ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಇದು ನೋಡಿ, ತರಕಾರಿ ರೈತರ ವ್ಯಾಪಾರ. ಇಲ್ಲಿ ಟೆಂಪೋಗಳು ಅದೆಲ್ಲ ಇದೆಯಲ್ಲ, ಇದೇ ಫ್ರೆಂಡ್ಸ್ ರೈತರ ವ್ಯಾಪಾರ ಅಂದರೆ. ಇಲ್ಲೇನೇ ರೈತರು ಇಟ್ಕೊಂಡು ವ್ಯಾಪಾರ ಮಾಡೋದು ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್. ಆಮೇಲೆ ನೋಡಿ, ಇದೆಲ್ಲನೂ ಅದೇ ಫ್ರೆಂಡ್ಸ್. ಇದೆ ರೈತರ ಬಜಾರು. ಇದೆಲ್ಲನೂ ಅಂದರೆ ರೈತರಿಗೆ ಒಂದು 5-20 ಹೆಂಗೋ ಹಂಗೆ ಮಾರ್ಕೊಂಡು ಬರ್ಬೋದು, ಅದಂತ ಏನೂ ಇಲ್ಲ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.